Hi everyone, welcome to my channel. This is my second video MCQ series Karnataka State Board Exam 2026. Chapter name Inverse Trigonometric Functions. Basically, in inverse trigonometric functions, students are concentrating problems only on domain and range. Okay, no problem. So 90% domain and range ಮೇಲೆನೆ ಕ್ವಶನ್ ಕೇಳ್ತಾನೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದ. ಇಫ್ ನಾಟ್, ಸಪೋಸ್ ಕೇಳಲಿಲ್ಲ, ಇಫ್ ನಾಟ್, ದೆನ್ ವಾಟ್ ಟೈಪ್ ಆಫ್ ಕ್ವಶನ್ ದೇ ವಿಲ್ ಆಸ್ಕ್ ಇನ್ ದಿ ಅಪ್ಕಮಿಂಗ್ ಎಕ್ಸಾಮ್. ಆ ಥರ ಸಮ್ ಡಿಫರೆಂಟ್ ಟೈಪ್ ಆಫ್ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಆಲ್ ಟೈಪ್ ಡಿಸ್ಕಸ್ ಮಾಡಿದ್ದೀನಿ. ಡೆಫಿನೆಟ್ಲಿ ದಿಸ್ ವಿಡಿಯೋ ಈಸ್ ಮೋರ್ ಯೂಸ್ಫುಲ್. ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ ಟು ಆನ್ಸರ್ MCQ ಕ್ವಶನ್ ನಂಬರ್ 2 ಇನ್ ದ ಫೈನಲ್ ಎಕ್ಸಾಮ್. ಸ್ಟ್ರೈಟಾಗಿ ನಾವು ಕ್ವಶನಲ್ಲಿ ಹೋಗ್ಬಿಡೋಣ. ಸೊ ಫಸ್ಟ್ ಕ್ವಶನ್, ಡೊಮೈನ್ ಆ್ಯಂಡ್ ರೇಂಜ್ ಕೇಳಿಲ್ಲ ಅಂದ್ಕೊಳ್ಳಿ. ಸೊ ಈ ಟೈಪ್ ಆಫ್ ಕ್ವಶನ್ನ ಕೇಳ್ತಾನೆ. ಹೌ ಟು ಸಾಲ್ವ್ ದಿಸ್? ವೆರಿ ಸಿಂಪಲ್. ಈ ಟ್ಯಾನ್ ಇನ್ವರ್ಸನ್ನು ನಾವು ಸೈನ್ ಇನ್ವರ್ಸ್ ಕನ್ವರ್ಟ್ ಮಾಡಬೇಕು. ಹೌ ಟು ಕನ್ವರ್ಟ್? ಟೇಕ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಯೂಸ್ ಡೆಫಿನೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ಯಾನ್ ಡೆಫಿನೇಷನ್ ಈಸ್ opposite by hypotenuse, sorry, opposite by adjacent. Nothing means here it is 1. So what about your hypotenuse? It is 1 plus x square using Pythagoras theorem. Now I am converting tan inverse into sin inverse. Look at here. Sin inverse means sin definition is opposite by hypotenuse, that is x by root of 1 plus x square into sin. Now sin and sin inverse will get cancelled. The right answer is x divided by square root of 1 plus x square. We'll go for second question. This second question is very easy. ಈ ಕ್ವಶನ್ ನಾನು ನಿಮಗೆ ಮಾಡಕ್ಕೆ ಬಿಡ್ತೀನಿ. ಸೊ ಆನ್ಸರ್ ದಿಸ್ ಕ್ವಶನ್. ಕಮೆಂಟ್ ಆನ್ಸರ್ ಇನ್ ದಿ ಕಮೆಂಟ್ ಬಾಕ್ಸ್. ಆನ್ಸರ್ನ ಕಮೆಂಟ್ ಮಾಡಿ. Third question. So another different type of question. ಸ್ಟೂಡೆಂಟ್ಸ್ಗೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಈ ಕ್ವಶನ್ ಅರ್ಥ ಆಗಿರಲ್ಲ, ಬಟ್ ದಿಸ್ ಇಸ್ ವೆರಿ ಈಸಿ ಕ್ವಶನ್. ಸೊ ಹಿಯರ್ ದ ಕಾನ್ಸೆಪ್ಟ್ ಈಸ್ ಮಿರರ್ ಇಮೇಜ್. ಮಿರರ್ ಇಮೇಜ್ ನಾವು ಗ್ರಾಫಲ್ಲಿ ತಗೋಬೇಕು. ಸೊ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲುಕ್ ಅಟ್ ಹಿಯರ್, ಐ ಆಮ್ ಟೇಕಿಂಗ್ ಗ್ರಾಫ್. So this is our x-axis and this is our y-axis and this is our x dash and this is our y dash. Actually mirror image concept ಅಲ್ಲಿ along x-axis along y-axis ಅಂತ ಇರುತ್ತೆ. ಹಾಗೇನೆ ಇದು along x-axis ಇರುತ್ತೆ, y-axis ಇರುತ್ತೆ, ಹಾಗೇನೆ origin ಇರುತ್ತೆ. So I'm taking origin here. Now suppose if I take point here, that is a comma b, then this mirror image will be opposite sign. So a ge opposite sign minus a, b ge opposite sign minus b. So this mirror image is minus a comma minus b. But this mirror image ನಮಗೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅಂದರೆ, ಸಿ ಈ ಥರ ಕಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ತಗೋಬೇಕಂದ್ರೆ, ಒಬ್ಬ ಪರ್ಸನ್ನು ನಿಂತಿದ್ದಾನೆ ಅಂದ್ಕೊಳ್ಳಿ. ಅವನು ಮಿರರಲ್ಲಿ ಅವನನ್ನು ನೋಡ್ಕೋತಾ ಇದ್ದಾನೆ. ದಿಸ್ ಈಸ್ ಮಿರರ್, ಇದು ಮಿರರು. ಆ್ಯಕ್ಚುಲಿ ಅವನು ಇಲ್ಲಿ ಕಾಣಿಸಲ್ಲ, ಇಲ್ಲಿನ ಆಬ್ಜೆಕ್ಟು ನಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ಅವ್ನು ನೆಗೆಟಿವ್ ಆಬ್ಜೆಕ್ಟ್ ಕಾಣಿಸ್ತಾ ಇರುತ್ತೆ. ಸೊ ದಿಸ್ ಈಸ್ ದಿ ಮೀಡಿಯಾ, ಮಿರರು. ಸೊ ದಟ್ ಮೀಡಿಯಾ ಈಸ್ ಈ ಇಮೇಜ್ಗೂ ಈ ಇಮೇಜ್ಗೆ ಇದು ಕಟ್ ಮಾಡ್ತಿದೆ. ಸೊ ದಿಸ್ ಈಸ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್. ಸೊ ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್ ಈಕ್ವೇಷನ್ ಆಫ್ ಲೈನ್ ಈಸ್ y is equals to x. ಇದು ಒನ್ ವೇ ಆಫ್ ಎಕ್ಸ್ಪ್ಲನೇಷನ್ನು. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸೆಕೆಂಡ್ ವೇ ಹೇಳ್ತಾ ಇದ್ದೀನಿ ನೋಡಿ. ಸೆಕೆಂಡ್ ವೇ ಇಸ್ ವೆರಿ ಸಿಂಪಲ್. ಇಲ್ಲಿ ನಿಮಗೆ ಫಂಕ್ಷನ್ ಕೊಟ್ಟಿದ್ದಾನೆ. ಸೆಕೆಂಡ್ ವೇ ವೆರಿ ಸಿಂಪಲ್ ಇದೆ, ಜಸ್ಟ್ ಕಾನ್ಸಂಟ್ರೇಟ್. ಫಂಕ್ಷನ್ ಕೊಟ್ಟಿದ್ದಾನೆ. ಸೊ ಮಿರರ್ ಮೀನ್ಸ್ ಎಕ್ಸನ್ನು ವೈ ಆಗಿ ಚೇಂಜ್ ಮಾಡೋದು, ಆರ್ ವೈನ ಎಕ್ಸ್ ಆಗಿ ಚೇಂಜ್ ಮಾಡೋದು. ಸೊ ಫಸ್ಟ್ ಇದನ್ನು
ಈ ಕಡೆ ಟ್ರಾನ್ಸ್ಫರ್ ಮಾಡಿ cos y is equals to x. Now I'm changing x as y and y as x. So now I got the function, same function I got. So mirror image of y cos inverse x is y is equals to cos x. So ನಾನು ಏನು ಮಾಡಿದ್ದೀನಿ, ಎಕ್ಸ್ನ ವೈ ಆಗಿ ಚೇಂಜ್ ಮಾಡಿದ್ದೀನಿ, ವೈನ ಎಕ್ಸ್ ಆಗಿ ಚೇಂಜ್ ಮಾಡಿದ್ದೀನಿ, ಮೀನ್ಸ್ x is equals to y. So option B is right answer. We'll move on to next question. ಸೊ ಸಿಮಿಲರ್ ಟೈಪ್ ಆಫ್ ಕ್ವಶನ್ ಇಲ್ಲಿ ಮತ್ತೆ ನಿಮಗೆ ನಾನು ಸೇಮ್ ಟೈಪ್ ಆಫ್ ಕ್ವಶನ್ ಕೊಟ್ಟಿದ್ದೀನಿ. ಅಲ್ಲಿ ಕಾಸ್ ಇನ್ವರ್ಸ್ ಇದೆ, ಇಲ್ಲಿ ಸೈನ್ ಇನ್ವರ್ಸ್ ಇದೆ. ಸೊ ಕೆನ್ ಯು ಗೆಸ್ ದಿ ಆನ್ಸರ್? ಇಲ್ಲಿ ನೀವು ಆನ್ಸರ್ನ ಗೆಸ್ ಮಾಡೋಕ್ಕಾಗುತ್ತಾ? ನೀವು ಗೆಸ್ ದಿ ಆನ್ಸರ್? ಗೆಸ್ ಆನ್ಸರ್ ಕಮೆಂಟ್ ಇನ್ ದಿ ಕಾಮೆಂಟ್ ಬಾಕ್ಸ್. ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಿಸ್ ಈಸ್ ಈಸಿ ಪಿಕ್ಕಿಂಗ್, ಅಂದರೆ ಈಸಿ ಕ್ವಶನ್ ಇದು, ಬಿಕಾಸ್ ದಿಸ್ ಕ್ವಶನ್ ಆನ್ ಡೊಮೈನ್ ಆ್ಯಂಡ್ ರೇಂಜ್ ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಮೇಲೆ ಕೇಳಿದ್ದಾನೆ. ದಿಸ್ ಕ್ವಶನ್ ಆಲ್ರೆಡಿ ನೀವು ಸಾಲ್ವ್ ಮಾಡಿರ್ತೀರ, ಸೊ ಹಾಗಾಗಿ ಎವ್ರಿಬಡಿ ನೋಸ್ ಆನ್ಸರ್. ಸೊ ಮೈ ರಿಕ್ವೆಸ್ಟ್ ಟು ಎವ್ರಿ ಒನ್, ಇಫ್ ಯು ನೋ ಆನ್ಸರ್, ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್ ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಈ ಕ್ವಶನ್ನ ನೀವೇ ಸಾಲ್ವ್ ಮಾಡಿ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಅನದರ್ ಟೈಪ್ ಆಫ್ ಕ್ವಶನ್, ಡೊಮೈನ್ ಆ್ಯಂಡ್ ರೇಂಜ್ ಕೇಳಿಲ್ಲ ಅಂದರೆ ಮತ್ತು ಯಾವ ಟೈಪ್ ಕೇಳ್ತಾನೆ ಅಂದರೆ, ಈ ಥರದ್ದು ನಮಗೆ ಪ್ರಾಪರ್ಟೀಸ್ ಟೈಪಲ್ಲಿ ಕೇಳ್ತಾನೆ. ಬೋತ್ ಪ್ರಾಪರ್ಟೀಸ್ ಕರೆಕ್ಟಾಗಿದೆ, ಸೊ ಎರಡು ಕರೆಕ್ಟಾಗಿರೋದ್ರಿಂದ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಿಲ್ಲ, ಬಿಕಾಸ್ ಪ್ರಾಪರ್ಟೀಸ್ ಆಗಿರೋದ್ರಿಂದ ಎರಡು ಟ್ರೂ ಇದೆ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಅನದರ್ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್, ಅಂದರೆ ನಿಮಗೆ ಡೊಮೈನ್ ರೇಂಜ್ ಕೇಳಿಲ್ಲ ಅಂದರೆ ಈ ಥರದ ಕ್ವಶನ್ ಕೇಳ್ತಾನೆ. ಬೇಸಿಕಲಿ ನೀವು ಈ ಥರ ಕ್ವಶನ್ಸ್ನ ಮಾಡೆಲ್ ಕ್ವಶನ್ ಪೇಪರ್ಸಲ್ಲೆಲ್ಲ ನೋಡಿರ್ತೀರ. ವೆರಿ ಸಿಂಪಲ್ ಕ್ವಶನ್ ನೋಡಿ. ಟ್ಯಾನ್ ಇನ್ವರ್ಸ್ √3 ಇದೆಯಲ್ಲ, ಡೈರೆಕ್ಟ್ ಆನ್ಸರ್ ಇದು. ಟ್ಯಾನ್ ಇನ್ವರ್ಸ್ √3 ಮೀನ್ಸ್ π/3 60 ಡಿಗ್ರಿ. ಬಟ್ ಸೀಕೆಂಟ್ ಇನ್ವರ್ಸ್ -2ನ ವಿ ಹ್ಯಾವ್ ಟು ಯೂಸ್ ಪ್ರಾಪರ್ಟಿ π ಮೈನಸ್ ಸೀಕೆಂಟ್ ಇನ್ವರ್ಸ್ x, ವಿಚ್ ಮೀನ್ಸ್ π ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ 2 ಅಂತ. ನೆಕ್ಸ್ಟ್ ಸ್ಟೆಪ್ಪಲ್ಲಿ π/3 ಪ್ಲಸ್ π secant inverse 2 means cos inverse 1/2. So that value is π/3. π/3 get cancelled. So remaining answer is pi. So therefore answer A is right answer. We'll move for the next question. So another different type of questions. ಅಂದರೆ ಈ ಥರ ಆಲ್ರೆಡಿ ನಾವು ಮಾಡಿದ್ದೀವಿ, ಬಟ್ ಇದನ್ನು ಈಸಿಯಾಗಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರಿಫ್ಲೆಕ್ಷನ್ ಅಂದ್ರೂ ಒಂದೇ ಥರ, ಹಾಗೆಯೇ ಮಿರರ್ ಇಮೇಜ್ ಅಂದರೂ ಒಂದೇ ಥರ ಕ್ವಶನ್ ಸಾಲ್ವ್ ಮಾಡೋದು. ಹಿಯರ್ ದ ಗಿವನ್ ಫಂಕ್ಷನ್ ಈಸ್ y is equals to cos x. ನಾವು ಅಕಾರ್ಡಿಂಗ್ ಟು ಲೈನ್ ಸಪ್ರೇಟ್ ಮಾಡ್ತಿದ್ದೆ. ಲೈನ್ ಸಪ್ರೇಟ್ ಮಾಡ್ತಿದ್ದರೆ ವಿಲ್ ಗೆಟ್ ದಿ ಮಿರರ್ ಇಮೇಜ್. ಸೊ ದೇರ್ ಫಾರ್ ಚೇಂಜ್ y ಆಸ್ x and x as y. Now transfer this cos into this side, we'll get y is equals to cos inverse x. So therefore right answer is y is equals to cos inverse x. I hope ಸ್ಟೂಡೆಂಟ್ಸ್ಗೆ ಇದು ಅರ್ಥ ಆಯಿತು ಅನ್ಕೋತೀನಿ. ಸೊ ಮಿರರ್ ಇಮೇಜ್ ಮೀನ್ಸ್ ಕರೆಕ್ಟಾಗಿ ಕಟ್ ಮಾಡುತ್ತದು. ಸೊ ದಟ್ ಲೈನ್ ಈಸ್ y is equals to x ಕೊಟ್ಟಿದ್ದಾನೆ. ಸೊ ಎಲ್ರಿಗೂ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಿಮ್ಗೆ ಅರ್ಥ ಆಗಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ another ಈಸಿ ಪಿಕ್ಕಿಂಗ್, ಮತ್ತೆ ಒಂದು ಈಸಿ ಪಿಕ್ಕಿಂಗ್. ಈ ಕ್ವಶನ್ ನಾನು ನಿಮಗೆ ಬಿಡ್ತಾ ಇದ್ದೀನಿ ಆನ್ಸರ್ ಮಾಡೋಕ್ಕೆ. ಇದನ್ನು ನೀವೇ ಆನ್ಸರ್ ಮಾಡಿ. ಸೊ ಈಸಿ ಕ್ವಶನ್ ಇದು. ಆನ್ಸರ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಓಕೆ, ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳಿ, ಥಿಂಕ್ ಮಾಡಿ ಆನ್ಸರ್ ಮಾಡಿ. ವೆರಿ ಈಸಿ, ನೀವು ಟೇಬಲ್ ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಅಗೇನ್ ದಿಸ್ ಕ್ವಶನ್ ಆಲ್ರೆಡಿ ವಿ ಡನ್. ಇದು ಅಷ್ಟೇ, ನೀವೇ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆಲ್ರೆಡಿ ಮಾಡಿದ್ದೀರಾ? ಸೊ ಥಿಂಕ್ ಮಾಡಿ, ಹಾಗೆಯೇ ಇದನ್ನು ಆನ್ಸರ್ ಮಾಡಿ. ಥ್ಯಾಂಕ್ ಯು. ವಿಲ್ ಮೂವ್ ಆನ್ ಟು ಡೊಮೈನ್ ಆ್ಯಂಡ್ ರೇಂಜ್. ಆಲ್ರೆಡಿ ನಾವು ಈ ಡೊಮೈನ್ ಆ್ಯಂಡ್ ರೇಂಜ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ.
ಇದು ಆಲ್ರೆಡಿ ನಿಮಗೆ ಫೆಮಿಲಿಯರ್ ಇದೆ ಕ್ವಶನ್ನು. ಸೊ ಫೆಮಿಲಿಯರ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ಇಲ್ಲಿ ಕ್ವಶನ್ ಕೊಟ್ಟಿರೋದ್ರಿಂದ ವಿಲ್ ಸಾಲ್ವ್ ದಿಸ್. ಇಲ್ಲಿ ನಮಗೆ 2 ಡೊಮೈನ್ ಇದೆ, 1 ರೇಂಜ್ ಇದೆ. 2 ಡೊಮೈನ್ ಇದೆ, 1 ರೇಂಜ್ ಇದೆ. ಎನಿವೇ ವಿ ನೋ ವೆರಿ ವೆಲ್ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ -1, -1, ವಿಚ್ ಮೀನ್ಸ್ ಫಸ್ಟ್ ಒನ್ ಸಿಗೆ, ಅಂದರೆ ಈ ಸಿ ಇರೋಂಥ 2 ಆಪ್ಷನ್ಸ್ ಸೆಲೆಕ್ಟ್ ಆಗುತ್ತೆ, ಇನ್ನು 2 ಆಪ್ಷನ್ಸು ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಫಸ್ಟ್ ಒನ್ನು ಸಿಗೆ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡೊಮೈನ್ ಈಸ್ -∞, ಸೊ ವಿಚ್ ಮೀನ್ಸ್ ಸೆಕೆಂಡ್ ಈಸ್ ಎ. Cos inverse range is 0, pi, third is B. So right option is A. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ವೆರಿ ಸಿಂಪಲ್. ನೀವು ಒಂದು ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ ಈಸಿಯಾಗಿ ನಿಮಗೆ ಆನ್ಸರ್ಸು ಬಂದುಬಿಡುತ್ತೆ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಸೇಮ್ ಟೈಪ್ ಆಫ್ ಕ್ವಶನು ನಾನು ನಿಮಗೆ ವರ್ಕ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಟೇಕ್ ಸಮ್ ಟೈಮ್. ನಾನು ನಿಮಗೆ 20 ಸೆಕೆಂಡ್ಸ್ ಟೈಮ್ ಕೊಡ್ತಾ ಇದ್ದೀನಿ. ವರ್ಕ್ ಮಾಡಿ, ಆನ್ಸರ್ನ ಕಾಮೆಂಟ್ ಮಾಡಿ. ಪ್ಲೀಸ್ ಕಾಮೆಂಟ್ ದಿ ಆನ್ಸರ್ ಇನ್ ದಿ ಕಾಮೆಂಟ್ ಬಾಕ್ಸ್. ಸೇಮ್ ಅಲ್ಲೂ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇತ್ತು, ಇಲ್ಲೂ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇದೆ. ಸೊ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ. ಸಿಂಪಲ್ ಆಗಿದೆ ಕ್ವಶನು. ಸೊ ಇದು ಆನ್ಸರ್ ಮಾಡಬೇಕಾಗಿ ಡೂ ಇಟ್ ಆನ್ಸರ್. And next one more domain and range question, that is again principal value branch of secant inverse x. ಇದನ್ನು ಕೂಡ ನಾನು ನಿಮಗೇನೆ ಆನ್ಸರ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ, ಬಿಕಾಸ್ ಇದು ಈಸಿ ಕ್ವಶನ್ನು, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಕ್ವಶನ್ನು. ದೇರ್ಫೋರ್ ಆನ್ಸರ್ ಮಾಡಿ. ನಿಮ್ಮ ಆನ್ಸರ್ನ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಎವ್ರಿಬಡಿ ನೋಸ್ ದಿಸ್ ಆನ್ಸರ್. I'll give it answer in the last. Okay, I told already my dear students, ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಇಲ್ಲಿ ಡೊಮೈನ್ ಆ್ಯಂಡ್ ರೇಂಜ್ ಕ್ವಶನ್ಸನ್ನು ನೀವು 90% ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.